ವೀಕ್ಷಕ ನಮಸ್ಕಾರ. ಈ ದಿನ ವರಮಹಾಲಕ್ಷ್ಮಿ ಹಬ್ಬ. ಇಡೀ ರಾಜ್ಯದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಪೂಜೆ. ಅದರಲ್ಲೂ ಇವತ್ತು ಎಷ್ಟೇ ಬಡವರಾಗಲಿ ಎಷ್ಟೇ ಶ್ರೀಮಂತರಾಗಲಿ ವರಮಹಾಲಕ್ಷ್ಮಿನ ಆಚರಣೆ ಮಾಡೋದಂತೂ ಮರೆಯಲ್ಲ. ಈ ತಿಂಗಳು ಪೂರ್ತಿ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾರೆ. ಕೆಲವರು ಇವತ್ತು ಮಾಡ್ಬೋದು, ಈ ನೆಕ್ಸ್ಟು ವಾರ ಮಾಡ್ಬೋದು. ಏನು ಬರೋವಂಥ 4 ವಾರಗಳಲ್ಲಿ ವಿಶೇಷವಾದಂಥ ಹಬ್ಬಗಳನ್ನ ವರಮಹಾಲಕ್ಷ್ಮಿಗಳ ಮೀಸಿಡೋಂತ ನಾವು ನೋಡ್ತಾ ಇದ್ದೀವಿ. ಇವತ್ತು ಬನ್ನೂರಿನ KHB ಕಾಲೋನಿಯಲ್ಲಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದಾರೆ. ಬೆಳಗಿನ ಜಾವ 5 ಗಂಟೆಗೆ ಪೂಜೆ ಮಾಡಿರೋಂಥದ್ದು ವಿಶೇಷವಾಗಿ ನೋಡ್ಬೋದು. ಇವತ್ತು ಮೀನಕ್ಕ ಅಂತ ಬನ್ನೂರಿನಲ್ಲಿರುವಂಥ KHB ಕಾಲೋನಿಯಲ್ಲಿರೋರು ಈ ಥರ ವಿಶೇಷವಾಗಿ ಲಕ್ಷ್ಮಿಯ ಪ್ರಭಾವಳಿ ತಂದು ಎಲ್ಲ ರೀತಿಯಾದಂತಹ ಹಣ್ಣುಗಳು ಮತ್ತು ಪ್ರತಿಯೊಂದು ಅಡುಗೆ ರೆಡಿ ಮಾಡಿ, ತಿಂಡಿ ರೆಡಿ ಮಾಡಿ ದೇವಿಗೆ ಅರ್ಪಣೆ ಮಾಡಿರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯದ ಮುಖ್ಯವಾದಂಥ ಹಬ್ಬ. ಇದು ಎಲ್ಲ ಕಡೆಯೂ ಕೂಡ ಮಾಡ್ತಾರೆ. ರಾಜ್ಯದಲ್ಲದೇ ಬೇರೆ ಬೇರೆ ರಾಜ್ಯಗಳು ಕೂಡ ಬೇರೆ ಬೇರೆ ಆದಂಥ ವಿಶೇಷವಾದಂಥ ಭಕ್ತಿ ಭಾವನೆಗಳಲ್ಲಿ ಹೆಸರುಗಳಲ್ಲಿ ಲಕ್ಷ್ಮಿನ ಪೂಜೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಏನು ವರಮಹಾಲಕ್ಷ್ಮಿ ಹಬ್ಬ ಈ ತಿಂಗಳಲ್ಲಿ ಮೊದಲನೇ ಶುಕ್ರವಾರ ಸ್ಟಾರ್ಟ್ ಆಗಿದೆ. ಪ್ರತಿಯೊಂದು ಹಬ್ಬಗಳನ್ನೂ ಕೂಡ ನಾವು ಶುಕ್ರವಾರನೇ ಅತಿ ಹೆಚ್ಚು ಆಚರಣೆ ಮಾಡೋಂಥದ್ದು. ಉದಾಹರಣೆಗೆ ಚಾಮುಂಡೇಶ್ವರಿ ಹಬ್ಬ ಆಗಿರ್ಬೋದು, ಮತ್ತು ಹಲವಾರು ಹಬ್ಬಗಳನ್ನ ನಾವು ಆಚರಣೆ ಮಾಡ್ತೀವಿ. 365 ದಿನವೂ ಕೂಡ ಹಿಂದೂಗಳಿಗೆ ಒಂದಲ್ಲ ಒಂದು ರೀತಿಯಾದಂಥ ಹಬ್ಬಗಳನ್ನ ಆಚರಣೆಗಳನ್ನ ನಾವು ಮಾಡ್ತಾನೆ ಇರ್ತೀವಿ. ಹಾಗಾಗಿ ಗ್ರಾಮ ದೇವತೆ ಹಬ್ಬ ಆಗಿರ್ಬೋದು, ಊರಿನಲ್ಲಾದರೆ, ಮತ್ತು ರಾಜ್ಯದಲ್ಲಾದರೆ ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ಜಿಲ್ಲೆಗಳ ಹಬ್ಬ ಆಗಿರ್ಬೋದು, ಎಲ್ಲ ಕೂಡ ಆಚರಣೆ ಮಾಡೋದು ನಮ್ಮ ಹಿಂದೂ ಸಂಪ್ರದಾಯ. ವಿಶೇಷವಾಗಿ ನೋಡ್ಬೋದು. ನೋಡಿ, ಅದನ್ನು ಲಕ್ಷ್ಮಿಗೆ ಸೀರೆ ಉಡಿಸಿ ಒಡವೆಗಳು ಹಾಕಿ ತೇಟು ಲಕ್ಷ್ಮಿಯೇ ಬಂದು ಕೂತಿರೋ ಥರ ಇವತ್ತು ಮೀನಕ್ಕವರು ಇದನ್ನು ಬನ್ನೂರಿನಲ್ಲಿರುವಂಥ ಹೌಸಿಂಗ್ ಬೋರ್ಡ್ನಲ್ಲಿ ಮಾಡಿರೋದು ವಿಶೇಷ. ಯಾಕೆಂದರೆ ಇವತ್ತು ನಾವು ಎಷ್ಟೇ ಬಡವರಾದರೂ ಕೂಡ ನಾವು ಅವ್ರಿಗೆ ಹಬ್ಬದ ಕಳೆ ಕಟ್ಟೋದು ಅವ್ರ ಮನೆಯಲ್ಲಿ ವಿಶೇಷವಾಗಿ ನಾವು ನೋಡ್ಬೋದು.